ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪೂರ್ವ ಕನ್ನಡ ವ್ಲಾಗ್ಸ್. ಎಸ್ ಗಾಯ್ಸ್, ಇವತ್ತೊಂದು ಫಂಕ್ಷನ್ ಇದೆ. ಏನು ಫಂಕ್ಷನ್ನು ಏನು ಅಂತ ಹೋಗೋವಾಗ ಹೇಳ್ತೀನಿ. ಇವಾಗ 10 ಮಿನಿಟ್ಸ್ ಇದೆ ನಂಗೆ ರೆಡಿ ಆಗೋಕ್ಕೆ ಅಷ್ಟೇ ಟೈಮು. ಟಕ್ ಟಕ್ ಅಂತ ಇವಾಗ 10 ಮಿನಿಟ್ಸಲ್ಲಿ ರೆಡಿ ಆಗ್ತೀನಿ. ನೋಡಿ ಆ ಥರ ರೆಡಿ ಆಗ್ತೀನಿ ಅಂತ. ಎಸ್ ಗಾಯ್ಸ್, ನಾನು ಮಾಯಿಶ್ಚರೈಸರ್ ಹಚ್ತಾ ಇಲ್ಲ. ಸ್ಟುಡಿಯೋ ಫಿನಿಶ್ ಪ್ರೈಮರ್ ಹಚ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ, ತುಂಬ ಪ್ರೈಮರು ಸ್ಮೂತ್ ಸ್ಟ್ರಕ್ಚರ್ ಇರುತ್ತೆ, ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ. ಎಸ್, ಪ್ರೈಮರ್ ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡಬೇಕು. 2 ಮಿನಿಟ್ಸ್ ಬಿಡಬೇಕು ಸೆಟ್ ಆಗೋಕ್ಕೆ ಪ್ರೈಮರು. ಅಷ್ಟರಲ್ಲಿ ನಾವು ನಮ್ಮ ಸ್ಕಿನ್ ಟೋನ್ ಸೆಟ್ ಆಗೋ ಫೌಂಡೇಶನ್ ಹಚ್ಕೊಳ್ಳೋಣ. ಎಸ್, ಪ್ರೈಮರ್ ಇನ್ನು ಸೆಟ್ ಆಗಲಿ ಅಷ್ಟರಲ್ಲಿ ನಮ್ಮ ಸ್ಕಿನ್ ಟೋನ್ ಒಂದು ಫೌಂಡೇಶನ್ ಸೆಟ್ ಮಾಡ್ಕೊಳ್ಳೋಣ. ಇದು ಬಂದುಬಿಟ್ಟು ಸ್ವಲ್ಪ ಡಾರ್ಕ್ ಶೇಡ್ ಇದೆ. ಇದು ಶೇಡೆಲ್ಲ ಇವಾಗ ಹೇಳೋಕ್ಕೆ ಟೈಮ್ ಇಲ್ಲ ಗೈಸ್, ನೆಕ್ಸ್ಟ್ ಹೇಳ್ತೀನಿ. ಇದು ಸ್ವಲ್ಪ ಬ್ರೈಟ್ ಶೇಡು. ಎರಡನ್ನೂ ಮಿಕ್ಸ್ ಮಾಡಿದ್ರೆ ನನ್ನ ಸ್ಕಿನ್ ಟೋನ್ ಕಲರ್ ಆಗುತ್ತೆ. ಲ್ಯಾಕ್ಮೆ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಲೈಟಾಗಿ ಹಚ್ಕೋತಾ ಇದ್ದೀನಿ, ಬಿಕಾಸ್ ಡೇ ಟೈಮ್ ಆಗಿರೋದ್ರಿಂದ ಫೌಂಡೇಶನ್ ಸ್ವಲ್ಪ ಜಾಸ್ತಿ ಆದರೆ ನಮ್ಮ ಸ್ಕಿನ್ ಟೋನ್ ಕಲರ್ ಹಚ್ಚಿದ್ರೂ ಕೂಡ ಸ್ವಲ್ಪ ಜಾಸ್ತಿ ಆದರೆ ಫೌಂಡೇಶನು ಬೂದಿ ಬೂದಿ ಥರ ಕಾಣಿಸುತ್ತೆ. ಸೊ ಲೈಟಾಗಿ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನಂಗೆ ಲೈಟ್ ಫಿನಿಶ್ ಬೇಕು, ಸೊ ಲೈಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಎರಡು ಫೌಂಡೇಶನ್ ಕೂಡ ಕ್ಲೀನಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಈ ಥರ ಕೈಯಲ್ಲೇ ಮಾಡ್ಕೊಳೋದ್ರಿಂದ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಸೊ ಅದಕ್ಕೆ ಇವಾಗ ಬ್ಲೆಂಡ್ ಆಗಿದೆ, ಹಚ್ತಾ ಇದ್ದೀನಿ. ನಂಗೆ ಸ್ವಲ್ಪ ಏನಾದರೆ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿ ಆಗಿದೆ, ಸೊ ಅಲ್ಲಿ ಜಾಸ್ತಿ ಹಚ್ತಾ ಇದ್ದೀನಿ. ಇನ್ನು ಬಂದುಬಿಟ್ಟು ವಾಟ್ರಲ್ಲಿ ಡಿಪ್ ಮಾಡ್ಕೊಂಬರ್ತೀನಿ. ಈಗ ಈ ವಾಟ್ರೆಲ್ಲ ಸ್ಕ್ವೀಸ್ ಮಾಡಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈಸಿಯಾಗಿ ಫಿನಿಶ್ ಆಗುತ್ತೆ, ಬೇಗ ಮಾಡ್ಕೊಬೋದು. ಎಸ್ ನೋಡಿ, ಇವಾಗ ಕ್ಲೀನಾಗಿ ಬ್ಲೆಂಡ್ ಮಾಡಿದ್ದೀನಿ. ಇನ್ನೊಂದು ಚೂರು ಫೌಂಡೇಶನ್ ಹಾಕೋತಾ ಇದ್ದೀನಿ. ಇವಾಗ ಈ ಫೌಂಡೇಶನ್ಗೆ ಒಂದೇ ಒಂದು ಜಾಸ್ತಿ ಬರೋದು, ಜಾಸ್ತಿ ಹಾಕ್ಕೊಂಡ್ರೆ ಶೈನಿಯಾಗಿ ಅನಿಸುತ್ತೆ. ಸೊ ಒಂದೇ ಒಂದು ಡ್ರಾಪ್ ಹಾಕೋತಾ ಇದ್ದೀನಿ ಅಷ್ಟೇ. ಇದನ್ನು ಫೌಂಡೇಶನ್ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡ್ಕೊಬೇಕು. ಕ್ಲೀನಾಗಿ ಮಿಕ್ಸ್ ಕೊಡಬೇಕು. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ, ನಂಗೆ ಡಾರ್ಕ್ ಸರ್ಕಲ್ಸ್ ಈ ನಡುವೆ ಜಾಸ್ತಿ ಆಗೋಗಿದೆ. ಸೊ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ಅಲ್ಲೆಲ್ಲ ಫೌಂಡೇಶನು. ಬ್ಲೆಂಡ್ ಮಾಡೋವಾಗ ಸ್ವಲ್ಪ ಕಿವಿಗೂ ಕೂಡ ಸ್ವಲ್ಪ ಫೌಂಡೇಶನ್ ಹಾಕ್ಕೊಂಡು ಫೇಸು ಮತ್ತು ಕಿವಿ ಕೂಡ ಒಂದೇ ಕಲರ್ ಇರಬೇಕು. ಅವಾಗ ಫೌಂಡೇಶನ್ ಸ್ಪ್ಯಾಚಿ ಅನ್ಸಲ್ಲ. ಯಾರಲ್ಲ ಅವಳು ಹುಡುಗಿ? ದೇವ್ ಥರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಎಸ್, ಕ್ಲೀನಾಗಿ ಬ್ಲೆಂಡ್ ಆಗಿದೆ. ಲ್ಯಾಕ್ಮೆ ರೋಸ್ ಪೌಡರ್, ಕನ್ಸಿಲರ್ ಎಲ್ಲ ಹಾಕೊಳ್ಳೋಷ್ಟು ಟೈಮ್ ಇಲ್ಲ ಗೈಸ್. ಸೊ ಲ್ಯಾಕ್ಮೆ ಪೌಡ್ರ್ ಹಚ್ತಾ ಇದ್ದೀನಿ. ಸೊ ಫೌಂಡೇಶನ್ ಸೆಟ್ ಮಾಡ್ತಾಯಿದ್ದೀನಿ ಪೌಡ್ರಲ್ಲಿ.
ಸೀರೆ ಉಟ್ಕೊಂಡು ಮೇಕಪ್ ಮಾಡಿದ್ರೆ ನೋಡಿ ಈ ಥರ ಉದ್ರೋಗ್ಬಿಡುತ್ತೆ. ಸೊ ಈ ಥರ ಹಾಕ್ಕೊಳ್ಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಸೀರೆ ಮೇಲೆ ಸ್ವಲ್ಪ ಪೌಡ್ರೆಲ್ಲ ಉದ್ರೋಗ್ಬಿಟ್ಟಿದೆ. ಇವಾಗ ಯೆಲ್ಲೋ ಕಲರ್ ಸ್ಯಾರಿಗೆ ನಾನು ಲೈಟ್ ಅಂದರೆ ಲೈಟಾಗಿ ಏನಿದು ಹೈ ಶಾಡೋ ಹಚ್ತಾ ಇದ್ದೀನಿ. ಜಸ್ಟ್ ಈ ಥರ ಬೆಳ್ಳಲ್ಲಿ ಎತ್ಕೊಂಡು ಹಿಂಗೆ ಇದು ಮಾಡ್ತೀನಿ ಅಷ್ಟೇ. ಈ ಕಣ್ಣಿದೆಯಲ್ಲ ಇಷ್ಟು ಮಾತ್ರ ಹಚ್ಕೊಬೇಕು, ಇದ್ರ ಮೇಲೆಲ್ಲ ಹಚ್ಕೊಬಾರ್ದು. ಲೈಟ್ ಫಿನಿಶಿಂಗ್ ಅಷ್ಟೇ, ವೆರಿ ವೆರಿ ಲೈಟ್. ಈಗ ಐಲೈನರ್ ಹಚ್ಕೋಬೇಕು. ಲಿಪ್ಸ್ಟಿಕ್ ಹಚ್ಕೊಂಡ್ಬಿಡ್ತೀನಿ ಈಗ ಫಸ್ಟು. ಈಗ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಶೇಡ್ ನಂಬರ್ ಆಗೋತ್ತಿಲ್ಲ ಗೈಸ್, ಇವಾಗ ಟೈಮ್ ಎಸ್ ಔಟರ್ ಲೈನ್ ಹಾಕಿದ್ದೀನಿ. ಈಗ ಫಸ್ಟು ಐಲೈನರ್ ಹಾಕ್ಕೊಬಿಡ್ತೀನಿ. ಇದು ಜಸ್ಟ್ ಸುಮ್ಮನೆ ಲೈಟಾಗಿಟ್ಟು ಕಲರ ಹಚ್ತಾ ಇದ್ದೀನಿ. ಇದ್ರ ಮೇಲೆ ಇನ್ನೊಂದು ಲಿಪ್ಸ್ಟಿಕ್ ಹಾಕ್ತೀನಿ, ಡಬಲ್ ಲಿಪ್ಸ್ಟಿಕ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಗೈಸ್. ಇದ್ರ ಮೇಲೆ ಇನ್ನೊಂದು ಲಿಪ್ಸ್ಟಿಕ್ ಆ್ಯಡ್ ಮಾಡ್ತೀನಿ. ಈಗ ಐಲೈನರು ಮತ್ತು ಇದು ಕಾಜಲ್ ಯೂಸ್ ಮಾಡಿಬಿಡೋಣ ಬನ್ನಿ. ಆಲ್ರೆಡಿ 6 ಮಿನಿಟ್ಸ್ ಆಗುತ್ತೆ. ಇನ್ನು 5 ಮಿನಿಟ್ಸಲ್ಲಿ ನಾನು ಮೇಕಪ್ ಮುಗಿಸ್ತೀನಿ, ನೋಡ್ತಾ ಇರಿ. ಹಾಂ ನಾನು ಹಾಕ್ತೀನಿ ನಿಂಗೆ. ಇವಾಗ ಚಿನ್ನಿ ಕೂಡ ರೆಡಿ ಮಾಡಬೇಕು ಗೈಸ್. ಇವಾಗ ನಾನಿಲ್ಲಿ ಪ್ಲಮ್ಮು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಚಿನ್ನಿ ಅಲ್ಲಿ ಐಲೈನರ್ ಎತ್ಕೊಂಬ. ಇವಾಗ ಕೆಳಗಡೆ ಹಾಕಿದ್ದಾಯ್ತು, ಮೇಲ್ಗಡೆ ಹಾಕೋತಾ ಇದ್ದೀನಿ ಗೈಸ್. ಚಿನ್ನಿ ಅಲ್ಲಿ ಐಲೈನರ್ ಎತ್ಕೊಂಬ ಉಡ್ ಮೇಲೆ. ಇದಾಕರ ಸ್ವಲ್ಪ ಫೇಸು ಎತ್ತಿ ಕಾಣಿಸುತ್ತೆ. ಸೊ ಡ್ಯಾಸ್ಲರ್ದು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಡ್ಜಸ್ಸಲ್ಲಿ ಸ್ವಲ್ಪ ಶಾರ್ಪ್ ಮಾಡಿದ್ದೀನಿ ನೋಡಿ ಗೈಸ್, ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಫಿನಿಶ್ ಆಯಿತು. ಈಗ ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಏನು ಶೇಡ್ 207 ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಮೇಲೇ. ಸ್ವೆಟ್ ಬರ್ತಾ ಇದೆ ಗಾಯ್ಸ್, ಸ್ವೆಟ್ ಬರ್ತಾ ಇದೆ. ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಕೈಯಲ್ಲೇ ಸುಮ್ಮನೆ ತೊಗೊಂಡು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಇದೆ, ಲೈಟಾಗಿ. ಫಿನಿಶ್ ಗೈಸ್. ಇಷ್ಟೇ ನಾನು ಮೇಕಪ್. ಸ್ಟಿಕ್ಕರ್ ಇಟ್ಟು ಬೊಟ್ಟಿಟ್ಟು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಫಿನಿಶ್. ನೋಡಿ ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಎಸ್ ಗೈಸ್, ನಾನು ಇನ್ನು ಫುಲ್ ರೆಡಿಯಾಗಿ ನಿಮಗೆ ತೋರಿಸ್ತೀನಿ. ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಸರ ಎಲ್ಲ ಹಾಕ್ಕೊಂಡು ಬಳೆ ಎಲ್ಲ ಹಾಕ್ಕೊಂಡು ತೋರಿಸ್ತೀನಿ. ಎಕ್ಸಾಕ್ಟಾಗಿ 10 ಮಿನಿಟ್ಸ್ ಒಳಗಡೆ ನಾನು ಮೇಕಪ್ ಮುಗಿಸಿದ್ದೀನಿ ನೋಡಿ. ನನಗೆ ಸೆಟ್ಟಿಂಗ್ ಸ್ಪ್ರೇ ಹೊಡ್ಕೊಬೇಕಾಗಿದೆ, ಮರ್ತೋದೆ. ಲಾಸ್ಟ್ ಫೈನಲ್ ಟಚ್. ಮಸ್ಕಾರ ಕೂಡ ಹಾಕಿಲ್ಲ ಗೈಸ್. ನಾನು ಮಸ್ಕಾರ ಕೂಡ ಬೇಗ ಹಾಕ್ಬಿಡ್ತೀನಿ, ಅದು ಮರ್ತೋಗ್ಬಿಟ್ಟೆ. ಗೈಸ್, ನಾನು ಫೈನಲ್ ಲುಕ್ಕಿಗಿದೆ ನೋಡಿ. ಬೊಟ್ಟೆಲ್ಲ ಇಟ್ಟಿದ್ದೀನಿ, ಬಳೆ ಹಾಕಿದ್ದೀನಿ, ಈ ಕೈಗೆ ವಾಚ್ ಕಟ್ತೀನಿ, ಚಾರ್ಜ್ ಹಾಕಿದ್ದೀನಿ ವಾಚ್ನ. ಎಸ್, ಈ ಥರ ಇದೆ ನನ್ನ ಫೈನಲ್ ಲುಕ್. ಹೇಗಿದೆ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವನ್.
ಎಸ್ ಗಾಯ್ಸ್ ಇನ್ನು ಅಲ್ಲಿ ಹೋಗಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಎಸ್ ಬಾಯ್. ಹಾಯ್ ಶುಕ್ಕು. ಎಸ್ ಗಾಯ್ಸ್ ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಒಂದು ನಾಮಕರಣ ಫಂಕ್ಷನ್ ಇತ್ತು. ಸೊ ಅಲ್ಲಿ ಇನ್ವೈಟ್ ಮಾಡಿದ್ರು, ಹೋಗಿದ್ವಿ. ನಮ್ಮ ಅಕ್ಕ ಇದ್ದಾರಲ್ಲ ಅವರ ನಾದಿನಿ ಮಗುದು ನಾಮಕರಣ ಫಂಕ್ಷನ್ ಇತ್ತು. ಸೊ ಅಲ್ಲಿ ಹೋಗಿದ್ವಿ ಇವತ್ತು. ನೀವು ಇಲ್ಲಿ ನೋಡ್ಬೋದು ಪೊಲಿಟಿಷಿಯನ್ ಕುಸುಮ ಇದ್ದಾರಲ್ಲ ಅವ್ರ ಫಾದರ್ ಎಲ್ಲ ಬಂದಿದ್ದಾರೆ. ಬಿಕಾಸ್ ನಮ್ಮ ಅಕ್ಕ ಹಸ್ಬೆಂಡ್ ಸ್ವಲ್ಪ ಪೊಲಿಟಿಕಲಲ್ಲಿ ಇದ್ದಾರೆ. ಸೊ ಅದಕ್ಕೆ ಅವರು ಬಂದಿದ್ದರು. ಆ್ಯಕ್ಚುಲಿ ಕುಸುಮ ಅವ್ರು ಕೂಡ ಬಂದಿದ್ದರು, ನಮ್ಮ ಅಕ್ಕ ಮದುವೆಲಿ ಬಂದಿದ್ದರು. ಇವತ್ತು ಅವ್ರು ಬಂದಿರಲಿಲ್ಲ. ಸೊ ಅವ್ರ ಡ್ಯಾಡಿ ಬಂದಿದ್ದಾರೆ, ನೋಡ್ಬೋದು ನೀವು ಇಲ್ಲಿದ್ದಾರಲ್ಲ ಅವರೇ ಇವ್ರ ಡ್ಯಾಡಿ. ನೋಡಿ ಈವೆಂಟ್ ಈ ಥರ ಇದೆ. ಎಸ್ ಗಾಯ್ಸ್ ಇನ್ನು ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಮಾಡೋಕ್ಕೆ ಅಂತ ಕೆಳಗಡೆ ಬಂದಿದ್ವಿ. ಊಟ ಮಾತ್ರ ತುಂಬ ಅಲ್ಟಿಮೇಟ್ ಆಗಿತ್ತು. ಟೇಸ್ಟ್ ವೈಸ್ ಆಗಲಿ ಐಟಮ್ಸು 20 to 25 ಐಟಮ್ಸ್ ಒಳಗಡೆ ಮಾಡಿಸಿದ್ರು. ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ನಾವು ಈಗ ಬೀಡ ತಿನ್ನೋಣ ಅಂತ ಬಂದ್ವಿ. ತಗೊಂಡಿದ್ದಾರೆ ಬಿಡು. ಹಾಯ್ ಹೇಳೋ, ಹಾಯ್ ಹೇಳೋ, ನೀನು ಹೇಳಮ್ಮ ನಿಜ. ಇನ್ನು ಗೈಸ್ ಇದು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ಲ ಅದು ಡೆಕೋರೇಷನು. ಸೊ ಅದ್ರ ಮೇಕಿಂಗ್ ವಿಡಿಯೋ ಇದು. ನಮ್ಮ ಅಕ್ಕ ಇದ್ದಾರಲ್ಲ, ನಾನು ಇವಾಗ ಮಾತಾಡ್ಸಿದ್ನಲ್ಲ ಸೋಮ್ ಹಾಯ್ ಹೇಳು ಅಂತ. ಸೊ ಅವ್ರ ಹಸ್ಬೆಂಡ್ ಈವೆಂಟ್ ಮ್ಯಾನೇಜರ್ ಆಗಿರ್ತಾರೆ. ಸೊ ಅವರೇ ಮಾಡಿಸ್ತಾರೆ ಅದೆಲ್ಲ. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರು ಡೆಕೋರೇಷನ್ ಅಂತ. ನಿಮಗೂ ಯಾರಿಗಾದರೂ ಈ ಥರ ಈವೆಂಟ್ ಯಾವ ಥರ ಬೇಕಾದರೂ ಯಾವ ಥೀಮಲ್ಲಿ ಬೇಕಾದರೂ ಮಾಡಿಕೊಡ್ತಾರೆ. ತುಂಬ ರೀಸ್ನೇಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ನೋಡ್ಬೋದು ಇದು ಫಾರೆಸ್ಟ್ ಥೀಮಲ್ಲಿ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿದೆ. ನಾನು ಇದ್ರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇದ್ರ ನಂಬರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಚೆಕ್ ಮಾಡಿ ಪ್ಲೀಸ್. ಇನ್ನು ಈ ವಿಡಿಯೋನ ಶಾರ್ಟ್ಸಲ್ಲಿ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇನ್ನು ಈ ವಿಡಿಯೋ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನು ಇವ್ರದ್ದು ನಂಬರು ಮತ್ತು ಅಡ್ರೆಸ್ಸು ಎಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಚೆಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವೇನಾನ ಆರ್ಡರ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ಬೋದು. ನೋಡಿ, ಇಷ್ಟ ಆದರೆ ಯಾರಿಗಾದರೂ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ.